ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತಮಗೆ ಪ್ಯಾರಾಗ್ರಾಫ್ ಡೈಲಾಗ್ ಬಾಕ್ಸ್, ಸ್ಟೈಲ್ ಡೈಲಾಗ್ ಬಾಕ್ಸ್ ಮತ್ತು ಎಡಿಟಿಂಗ್ ಡೈಲಾಗ್ ಬಾಕ್ಸ್. ಲಾಸ್ಟ್ ಕ್ಲಾಸಲ್ಲಿ ತಮ್ಗೆ ಏನಪ್ಪ ಅಂದರೆ ಒಂದು ಕ್ಲಿಪ್ಬೋರ್ಡ್ ಹೇಳಿದ್ದೆ, ಇನ್ನೊಂದು ಏನಪ್ಪ ಅಂದರೆ ಫಾಂಟ್ ಹೇಳಿದ್ದೆ. ಇವತ್ತಿನ ಕ್ಲಾಸಲ್ಲಿ ಏನಿದೆಯಪ್ಪ ಅಂದರೆ ಪ್ಯಾರಾಗ್ರಾಫ್ ಇದೆ. ಪ್ಯಾರಾಗ್ರಾಫಲ್ಲಿ ಏನಿದೆಯಪ್ಪ ಅಂದರೆ ಫಸ್ಟ್ ಒಂದು ಬಂದುಬಿಟ್ಟು ನೋಡಿ, ಡೈಲಾಗ್ ಬಾಕ್ಸ್ ನೇಮೇ ಇಂಡಿಕೇಟ್ ಮಾಡ್ತಾ ಇದೆ. ಏನಪ್ಪ ಅಂದರೆ ನಾನು ಏನೇನು ಚೇಂಜಸ್ ಮಾಡ್ತಾ ಇದ್ದೀನಿ ಅದು ಎದಕ್ಕೆ ಅಪ್ಲೈ ಆಗುತ್ತಪ್ಪ ಅಂದರೆ ನಮ್ಮದು ಪ್ಯಾರಾಗ್ರಾಫಿಗೆ ಅಪ್ಲೈ ಆಗುತ್ತೆ ಅಂತಕ್ಕಂಥದ್ದನ್ನು ಏನು ಮಾಡಿದಾರಪ್ಪ ಅಂದರೆ ಆಲ್ರೆಡಿ ಡೈಲಾಗ್ ಬಾಕ್ಸಲ್ಲಿ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ನಮಗೆ ಬುಲೆಟ್ಸ್ ಇದೆ. ಇದರಲ್ಲಿ ಈ ಸ್ಮಾಲ್ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ ತಮಗೆ, ಈ ಬುಲೆಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಅಲ್ಲಿ ಬುಲೆಟ್ ಬರುತ್ತೆ. ಈ ಪ್ರೆಸೆಂಟ್ ಏನಪ್ಪ ಅಂದರೆ ಒಂದಕ್ಕೆ ಬರ್ತಾ ಇದೆ. ಏನಕ್ಕಪ್ಪ ಅಂದರೆ ನಾನು ಕರ್ಸರ್ ಏನು ಮಾಡಿದ್ದೀನಪ್ಪ ಅಂದರೆ ಫಸ್ಟ್ ಪ್ಯಾರಾಗ್ರಾಫಲ್ಲಿದೆ, ಅದಕ್ಕೋಸ್ಕರ ಏನಾಗ್ತಾ ಇದೆಯಪ್ಪ ಅಂದರೆ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಬರ್ತಾ ಇದೆ. ಈಗೇನು ಮಾಡ್ತೀನಪ್ಪ ಅಂದರೆ ನಾನು ಬಂದುಬಿಟ್ಟು ಈಗ ಮೂರು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ಕೋತೇನೆ. ಅವಾಗ ಏನಾಗುತ್ತಪ್ಪ ಅಂದರೆ ಮೂರಕ್ಕೂ ಅಪ್ಲೈ ಆಗುತ್ತೆ. ಮತ್ತೆ ಏನಪ್ಪ ಅಂದರೆ ನಾನು ಟೈಪ್ ಮಾಡಿದ ತಕ್ಷಣ ಹಂಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಏನಾಗುತ್ತಪ್ಪ ಅಂದರೆ ಇದು ಬಂದುಬಿಟ್ಟು ನಮಗೆ ಬುಲೆಟ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಪ್ಪ ಅಂದ್ರೆ ಅದ್ರ ಜೊತೆನೆ ಚೇಂಜ್ ಲಿಸ್ಟ್ ಲೆವೆಲ್ ಇದೆ ಡೌನ್ ಸೈಡ್. ಅಂದರೆ ಏನಾಗುತ್ತಪ್ಪ ಅಂದರೆ ಇದು 1.1 1.2 ಅಂತ ನಾವು ಯಾವ ರೀತಿ ಬರಿತೀವಲ್ಲ ನೋಟ್ಸಲ್ಲಿ ಬರೀತಿದ್ದ ಟೈಮಲ್ಲಿ ಇದೇನಾಗುತ್ತಪ್ಪ ಅಂದರೆ ನಮಗೆ ಅಪ್ಲೈ ಆಗುತ್ತೆ. ಮತ್ತೆ ಬೇಕಿದ್ರೆ ಏನು ಮಾಡ್ಕೋಬೋದಪ್ಪ ಅಂದರೆ ಅಂಡೋ ಆಪ್ಷನನ್ನು ತಗೊಳ್ಳಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಡಿಫೈನ್ ಅ ನ್ಯೂ ಬುಲೆಟ್ ಅಂತ ಇದೆ. ಇದರಲ್ಲಿ ಏನಪ್ಪ ಅಂದರೆ ನಾವು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ವೆರೈಟೀಸ್ ಆಫ್ ಬುಲೆಟ್ಸ್ ಬರುತ್ತೆ. ಅಲ್ಲಿ ಎಷ್ಟಿದಾವೆ ಅದಕ್ಕಿಂತ ಏನಿದಾವಪ್ಪ ಅಂದರೆ ಜಾಸ್ತಿ ಬುಲೆಟ್ಗಳು ಕಾಣಿಸ್ತವೆ ನಮಗೆ. ಯಾವ ಬುಲೆಟ್ ಬೇಕು ಒಂದು ಬುಲೆಟನ್ನು ನಾವು ತೊಗೋಬಹುದು. ನಮ್ಮ ಹತ್ರ ಕಲರ್ ಪ್ರಿಂಟರ್ ಐತಪ್ಪ ಅಂದರೆ ಏನಾಗುತ್ತಪ್ಪ ಅಂದರೆ ಕಲರಲ್ಲಿ ಪ್ರಿಂಟ್ ಬರುತ್ತೆ. ಕ್ಲಿಕ್ ಆನ್ ಓಕೆ ಆಪ್ಷನ್, ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ಏನಾಗುತ್ತಪ್ಪ ಅಂದರೆ ಅದು ಬುಲೆಟ್ ಚೇಂಜ್ ಆಗುತ್ತೆ. ಮತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಏನಪ್ಪ ಅಂದರೆ ಮತ್ತೆ ಚೇಂಜ್ ಮಾಡೋದಿದ್ರೆ ಡಿಫೈನ್ ಅ ನ್ಯೂ ಬುಲೆಟ್ ಪಿಕ್ಚರ್. ನಿಮ್ಮ ಹತ್ರ ಕಲರ್ ಪ್ರಿಂಟ್ ಇತ್ತಪ್ಪ ಅಂದರೆ ಕಲರಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಪ್ರಿಂಟ್ ಬರುತ್ತೆ. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಇದೇನಪ್ಪ ಅಂದರೆ ಬಂದುಬಿಟ್ಟು ನಮಗೆ ಬುಲೆಟ್ಸ್. ಎದಕ್ಕೋಸ್ಕರ ಈ ಬುಲೆಟ್ಸನ್ನು ಯೂಸ್ ಮಾಡ್ತಾರಪ್ಪ ಅಂದರೆ ಏನಾದರೂ ನೋಟ್ಸ್ ರೆಡಿ ಮಾಡ್ತಾ ಇದ್ರಿ, ಪಾಯಿಂಟ್ಸನ್ನು ರೆಡಿ ಮಾಡ್ತಾ ಇದ್ರಿ ಆ ನೋಟ್ಸ್ ಬಗ್ಗೆ ಅಂದ್ರೆ ಅಂಥ ಮೂಮೆಂಟಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಯೂಸ್ ಆಗುತ್ತೆ ಬುಲೆಟು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ನಂಬರ್ ಇದೆ ಸೇಮ್. ಏನಪ್ಪ ಅಂದರೆ ಇದು 1 2 3 ಸ್ಮಾಲಾಗಿ ಕಾಣಿಸ್ತಾ ಇದೆ. ಅದರ ಪಕ್ಕದಲ್ಲಿ ಒಂದು ಡಾಟ್ ಇದೆ. ಆ ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತಪ್ಪ ಅಂದರೆ ನಂಬರ್ ಫಾರ್ಮೆಟ್ ಬರುತ್ತೆ. 1 2 3 4 5 ಫಸ್ಟ್ ಒನ್ ಶುಡ್ ಬಿ ನೆಕ್ಸ್ಟ್ ಒನ್. ಮತ್ತೆ ಏನಪ್ಪ ಅಂದರೆ ಅದೇ ರೀತಿ ರೋಮನ್ನಲ್ಲಿದೆ. ABCD ಬೇಕಪ್ಪ ಅಂದರೆ ABCD, ಫಸ್ಟ್ ಲಿಪಿ ABCD, ಸೆಕೆಂಡ್ ಲಿಪಿ ABCD ವಿತ್ ಬ್ರ್ಯಾಕೆಟ್, ವಿತೌಟ್ ಬ್ರ್ಯಾಕೆಟ್, ಫಸ್ಟ್ ರೋಮನ್ ಆ್ಯಂಡ್ ಸೆಕೆಂಡ್ ರೋಮನ್. ಈ ರೀತಿ ಏನಾಗಿದೆಯಪ್ಪ ಅಂದರೆ ಟೋಟಲಿ ಇಷ್ಟು ನಮಗೆ ವೆರೈಟೀಸ್ ಆಫ್ ನಂಬರ್ಸ್ ಇದ್ದಾವೆ. ತಮಗೆ ಯಾವ ನಂಬರ್ ಸಿಸ್ಟಮ್ ಬೇಕಾಗಿದೆ ಅಥವಾ ABCD ಬೇಕಾಗಿದೆ ಅದನ್ನು ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಆಗುತ್ತೆ. ಮತ್ತೆ ಪ್ರೆಸ್ ದ ಎಂಟರ್ ಕೀ. ತಮ್ಗೆ ಏನು ಬೇಕೋ ಅದನ್ನು ಟೈಪ್ ಮಾಡ್ಬೋದು. ಮತ್ತೆ ಕಂಟಿನ್ಯೂಸ್ ಆಗಿ ಏನಾಗುತ್ತಪ್ಪ ಅಂದರೆ ಇದು ಟೈಪ್ ಹಾಕೊಂತ ಇರುತ್ತೆ. ಸೀರಿಯಲ್ ನಂಬರ್ ಕಂಟಿನ್ಯೂ ಕೊಡುತ್ತೆ. ನೆಕ್ಸ್ಟ್ ಒಂದು ಮತ್ತೆ ಏನು ಮಾಡಿ ಚೇಂಜಸ್ ಮಾಡಿ ಅಂಡೋ ಮಾಡಿ. ನೋಡಿ ಅದರ ಮೇಲೆ ಮತ್ತೆ ನಂಬರಲ್ಲಿ ಏನಿದೆಯಪ್ಪ ಅಂದರೆ ಡಿಫೈನ್ ಅ ನ್ಯೂ ನಂಬರ್ ಫಾರ್ಮ್ಯಾಟ್. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇಲ್ಲಿ ಮತ್ತೆ ನಂಬರ್ ಫಾರ್ಮ್ಯಾಟ್ ಇದೆ. ಇಲ್ಲಿ ಕೊಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲಿ ಅಲೈನ್ಮೆಂಟ್. ಸೆಂಟರ್ ತೊಗೊಂಡು ನೋಡಿ ಸ್ವಲ್ಪ ಏನಾಗುತ್ತಪ್ಪ ಅಂದರೆ ಮಾರ್ಜಿನ್ ಮುಂದ್ಗಡೆ ಬರುತ್ತೆ. ಇಲ್ಲಿರೋದು ಮಾರ್ಜಿನ್ ಸ್ವಲ್ಪ ಮುಂದ್ಗಡೆ ಬರುತ್ತೆ, ಅಷ್ಟೇ ಚೇಂಜಸ್ ಆಗುತ್ತೆ. ಮತ್ತೆ ಅದಕ್ಕೆ ಬಿಟ್ಟರೆ ಬೇರೆ ಏನೂ ಚೇಂಜಸ್ ಆಗೋದಿಲ್ಲ. ಫಾಂಟ್ ಸ್ಟೈಲ್ ಇದೆ. ಮತ್ತೆ ಸ್ಟೈಲ್ ಚೇಂಜ್ ಮಾಡ್ತಿದ್ರಂದರೆ ಇದೇನು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ತಮಗೆ ಆ ರೀತಿ ಏನು ಮಾಡ್ಬೋದಪ್ಪ ಅಂದ್ರೆ ಅದು ಕೂಡ ಚೇಂಜ್ ಮಾಡ್ಬೋದು. ಎದ್ರದಪ್ಪ ಅಂದರೆ ದಿಸ್ ಒನ್. ಇದೇನು ಫಾಂಟ್ ಕಾಣಿಸ್ತಾ ಇದೆ ಇಲ್ಲ ನಂಬರ್ ಸ್ಟೈಲ್ದು, ಅದನ್ನು ತಾವು ಚೇಂಜ್ ಮಾಡಬಹುದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಇಲ್ಲಿ ಲೈಕ್ 1.1 1.2 1.3 2.1 2.3. ಈ ರೀತಿ ಏನು ಮಾಡ್ತೀವಪ್ಪ ಅಂದರೆ ಇದು ನಂಬರ್ ಸಿಸ್ಟಮ್ ತಮಗೆ ಬೇಕಾಗಿತ್ತಂದರೆ ಏನು ಮಾಡ್ಬೋದಪ್ಪ ಅಂದರೆ ಅದನ್ನು ಕೂಡ ತಾವೇನು ಮಾಡ್ಬೋದು, ಇದನ್ನು ತೊಗೋಬಹುದು ಸೆಕ್ಷನ್ ವೈಸ್. ಮತ್ತು ಸೇಮ್ ಬರುತ್ತೆ ಇದು. ನೆಕ್ಸ್ಟ್ ಒಂದು ಅದಾದಮೇಲೆ ಏನಿದೆಯಪ್ಪ ಅಂದರೆ ಮಾರ್ಜಿನ್. ಈಗ ಪ್ರೆಸೆಂಟಾಗಿ ಏನು ಮಾಡ್ತೀನಪ್ಪ ಅಂದರೆ ಈಗ ಇದು ಇದ್ದಿರ್ತಕ್ಕಂಥ ನಂಬರ್ ಸಿಸ್ಟಮನ್ನು ತೆಗಿತೀನಿ. ಬ್ಯಾಡ್ ಆಗಿತ್ತಂದರೆ ತಮ್ಗೆ ಏನು ಮಾಡಬೇಕಪ್ಪ ಅಂದರೆ ಇದು ನನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಅದು ಹೋಗ್ಬಿಡುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಇದು ಪ್ಯಾರಾಗ್ರಾಫ್ ಆಪ್ಷನ್. ನೋಡಿ ಪ್ಯಾರಾಗ್ರಾಫ್ ಅಂದರೆ ಏನಾಗ್ತಾ ಇದೆಯಪ್ಪ ಅಂದರೆ ಸದ್ಯಕ್ಕಾಗಿ ನಮಗೆ ಸ್ವಲ್ಪ ಲೈಟ್ ಆರೆಂಜ್ ಕರೆಂಟ್ ಕಾಣಿಸ್ತಾ ಇದೆ. ಈ ಲೈಟ್ ಆರೆಂಜ್ ಕಲರ್ ಎಲ್ಲಿದೆಯಪ್ಪ ಅಂದರೆ ಇದು ಲೆಫ್ಟ್ ಸೈಡಲ್ಲಿದೆ. ಎಲ್ಲಿದೆ ಲೆಫ್ಟ್ ಮಾರ್ಜಿನ್ ಮೇಲೆ ಆಕ್ಟಿವೇಟೆಡ್ ಇದೆ. ಈಗ ಏನು ಮಾಡ್ತೀನಪ್ಪ ಅಂದರೆ ನಾನು ಸೆಂಟ್ರಲ್ಲಿ ತಗೋತೇನೆ. ನೋಡಿ ಯಾವಾಗ ಲೆಫ್ಟಲ್ಲಿದೆ ಈ ಕಡೆ ಲೆಫ್ಟಲ್ಲಿ ಏನಾಗಿದೆಯಪ್ಪ ಅಂದರೆ ಕರೆಕ್ಟಾಗಿ ಮಾರ್ಜಿನ್ ಇದೆ. ರೈಟ್ ಸೈಡಲ್ಲಿ ಏನಾಗಿದೆಯಪ್ಪ ಅಂದರೆ ಜಿಗ್ಜಾಕ್ ಇದೆ. ಜಸ್ಟ್ ನೋಡಿ ಇಲ್ಲೇ ಲೆಫ್ಟ್ ಮಾರ್ಜಿನ್ ಇಟ್ ಈಸ್ ಆ್ಯಂಡ್ ಇಟ್ ಈಸ್ ಅ ರೈಟ್ ಮಾರ್ಜಿನ್ ಜಿಗ್ಜಾಕ್ ಆಗಿದೆ. ನೆಕ್ಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ
ಈಗ ಸೆಂಟರಲ್ಲಿ ತಗೊಳ್ಳಿ. ಅವಾಗ ಏನಾಗುತ್ತಪ್ಪ ಅಂದರೆ ಸೆಂಟರ್ ಮಾರ್ಜಿನ್ ತೊಗೊಂಡ ತಕ್ಷಣ ಸೆಂಟ್ರಲ್ಲಿ ಬರುತ್ತೆ. ಅದೇ ರೀತಿ ಸೊ ರೈಟ್ ಬೇಕಾದರೂ ಕೂಡ ತಾವೇನು ಮಾಡ್ಬೋದಪ್ಪ ಅಂದರೆ ರೈಟಲ್ಲಿ ಕೂಡ ತಗೋಬಹುದು. ಸೊ ಲೆಫ್ಟ್, ಸೆಂಟರ್, ಆಫ್ಟರ್ ದಟ್ ರೈಟ್. ಸೊ ಇಲ್ಲಿ ಏನಿದೆಯಪ್ಪ ಅಂದರೆ ಇನ್ನೂ ಒಂದು ಫೋರ್ತ್ ಆಪ್ಷನ್ ಇದೆ, ಜಸ್ಟಿಫೈ ಅಂತ ಹೇಳಿ. ಏನಪ್ಪ ಇದು ಜಸ್ಟಿಫೈ ಅಂದರೆ ತಮಗೆ ವರ್ಡ್ ಪ್ಯಾಡಲ್ಲಿ ಕೂಡ ಹೇಳಿದ್ದೆ, ನಾವು ಯಾವುದೇ ಒಂದು ಲೆಟರ್ನ ಟೈಪ್ ಮಾಡಬೇಕಾದ್ರೆ ಈ ಜಸ್ಟಿಫೈ ಆಪ್ಷನನ್ನು ಇಟ್ಟು ಟೈಪ್ ಮಾಡಬೇಕು ಅಂತ ಹೇಳಿದ್ದೆ. ರೀಸನ್ ಏನಪ್ಪ ಅಂದರೆ ಈ ಜಸ್ಟಿಫೈ ಆಪ್ಷನ್ ಏನು ಮಾಡುತ್ತಪ್ಪ ಅಂದರೆ ಲೆಫ್ಟ್ ಸೈಡ್ ಆಲ್ಸೋ ಮತ್ತು ರೈಟ್ ಸೈಡ್ ಆಲ್ಸೋ ಇವು ಎರಡೂ ಕಡೆ ಏನು ಮಾಡುತ್ತಪ್ಪ ಅಂದರೆ ಕರೆಕ್ಟಾಗಿ ಮಾರ್ಜಿನ್ ಸೆಟ್ ಮಾಡಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ತಾವು ಏನು ಮಾಡ್ಬೋದಪ್ಪ ಅಂದರೆ ಟೈಪ್ ಮಾಡ್ಕೊತ ಇರ್ಬೋದು. ಆಟೋಮೆಟಿಕ್ಕಾಗಿ ತಂತಾನೆ ಏನು ಮಾಡುತ್ತಪ್ಪ ಅಂದರೆ ಲೆಫ್ಟ್ ಮಾರ್ಜಿನ್ ಮತ್ತು ರೈಟ್ ಮಾರ್ಜಿನಲ್ಲಿ ಏನು ಮಾಡುತ್ತಪ್ಪ ಅಂದರೆ ಸೊ ಕರೆಕ್ಟಾಗಿ ತಗೊಳುತ್ತೆ. ಸೊ ನೋಡಿ ನೆನ್ಪಿಟ್ಕೊಳ್ಳಿ ಇನ್ನೊಂದು ಸರಿ. ಸೊ ಏನಪ್ಪ ಅಂದರೆ ನಾನು ಲೆಟರ್ ಟೈಪ್ ಮಾಡ್ತಾ ಇದ್ದೀನಿ ಅಂದರೆ ಯಾವಾಗಲೂ ಏನು ಮಾಡಬೇಕಪ್ಪ ಅಂದರೆ ನಾವು ಜಸ್ಟಿಫೈ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್ ಏನಿದೆಯಪ್ಪ ಅಂದರೆ ಅದರ ಪಕ್ಕದಲ್ಲಿ ನಮಗೆ ಲೈನ್ ಮಾರ್ಜಿನ್ ಇದೆ. ಸೊ ಲೈನ್ ಮಾರ್ಜಿನಲ್ಲಿ ನೋಡಿ 1.15 ಡಿಫಾಲ್ಟ್ ಆಗಿದೆ. ನಮಗೆ ಜಾಸ್ತಿ ಬೇಕಂದ್ರೂ ಕೂಡ ತಾವೇನು ಮಾಡ್ಬೋದಪ್ಪ ಅಂದರೆ ಜಾಸ್ತಿ ಮಾರ್ಜಿನನ್ನು ತಗೋಬಹುದು. ಸೊ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡ್ಬೋದಪ್ಪ ಅಂದರೆ ಸೊ ತಮಗೆ ಎಷ್ಟು ಬೇಕಾಗಿದೆ ಅಷ್ಟನ್ನು ತಗೋಬಹುದು. ಸೊ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು 1.5 ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಆ್ಯಕ್ಟಿವೇಟ್ ಇಡ್ತೀನಿ. ಇಲ್ಲೇನಿದೆಯಪ್ಪ ಅಂದರೆ ಇನ್ನೂ ಒಂದು ಸೊ ಆ್ಯಡ್ ಸ್ಪೇಸ್ ಮತ್ತು ರಿಮೂವ್ ಸ್ಪೇಸ್ ಅಂತ ಎರಡಿದೆ. ಲೈನ್ ಸ್ಪೇಸಿಂಗ್ ಆಪ್ಷನ್ ನೀವೇನಾದರೂ ಜಾಸ್ತಿ ಕೊಡ್ತಿದ್ರಿ ಅಂದ್ರೆ 3 ಬಿಟ್ಟು ಸೊ ಮತ್ತೆ ಜಾಸ್ತಿ ಕೂಡ ತಾವು ತಗೋಬಹುದು. ಸೊ ಇದ್ದಿದ್ದೇ ಸೊ ಯೂಸ್ ಮಾಡಿದ್ರೆ ಓಕೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ನಮಗೆ ಆ್ಯಡ್ ಸೊ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್ ಕ್ಲಿಕ್ ಮಾಡಿ ನೋಡಿ. ಸೊ ಏನಾಗುತ್ತಪ್ಪ ಅಂದರೆ ಇದು ಪ್ಯಾರಾಗ್ರಾಫ್ ಆದಮೇಲೆ ಸ್ವಲ್ಪ ಏನು ಮಾಡುತ್ತಪ್ಪ ಅಂದರೆ ಗ್ಯಾಪ್ ಕೊಡುತ್ತೆ. ಅದು ಇದ್ದಿದ್ದನ್ನು ರಿಮೂವ್ ಮಾಡಿ ನೋಡಿ. ಈಗ ತಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು 1 ಟೈಮ್ ರಿಮೂವ್ ಆ್ಯಂಡ್ ದಿಸ್ ಈಸ್ ಅ ಸೆಕೆಂಡ್ ಟೈಮ್. ಸೊ ಜಸ್ಟ್ ಕ್ಲಿಕ್ here ನೋಡಿ ಏನಾಯ್ತಪ್ಪ ಅಂದರೆ ಈಗ ರಿಮೂವ್ ಪ್ಯಾರಾಗ್ರಾಫ್ ಅಂದ ತಕ್ಷಣ ಏನಾಯ್ತಪ್ಪ ಅಂದರೆ ಅದು ಏನು ಸ್ಪೇಸ್ ಇತ್ತಪ್ಪ ಅಂದರೆ ಆ ಸ್ಪೇಸ್ ಎರಡೂ ಒಂದು ಪ್ಯಾರಾಗ್ರಾಫ್ ಗ್ಯಾಪಲ್ಲಿ ಏನು ಗ್ಯಾಪ್ ಇತ್ತಪ್ಪ ಅಂದರೆ ಆ ಗ್ಯಾಪನ್ನು ಏನು ಮಾಡ್ತಪ್ಪ ಅಂದರೆ ರಿಮೂವ್ ಮಾಡ್ತು ಆಫ್ಟರ್ ಒನ್ ಪ್ಯಾರಾಗ್ರಾಫ್. ಸೊ ಇದೇನಪ್ಪ ಅಂದರೆ ನಮಗೆ ಪ್ಯಾರಾಗ್ರಾಫ್ ಏನಾಗ್ತಾ ಇದೆಯಪ್ಪ ಅಂದರೆ ರಿಮೂವ್ ಆಗ್ತಾ ಇದೆ. ಸೊ ಆ್ಯಡ್ ಅಂದರೆ ಮತ್ತೆ ಏನಾಗುತ್ತಪ್ಪ ಅಂದರೆ ಆ್ಯಡ್ ಆಗುತ್ತೆ. ಸೊ ಮೇಲ್ಗಡೆ ನೋಡಿ ಇದು ನಂಬರ್ ಆದಮೇಲೆ ಏನಾಗುತ್ತಪ್ಪ ಅಂದರೆ ಇದು ಮಾರ್ಜಿನ್ ಇದೆ ಮತ್ತು ಸ್ವಲ್ಪ ಏನಾಗುತ್ತಪ್ಪ ಅಂದರೆ ಇದು 0.5% ಮಾರ್ಜಿನ್ ಏನಾಗುತ್ತಪ್ಪ ಅಂದರೆ ಲೆಫ್ಟ್ ಸೈಡಿಂದ ಮುಂದ್ಗಡೆ ಹೋಗುತ್ತೆ. ಅದೇ ಇದೇನಾಗುತ್ತಪ್ಪ ಅಂದರೆ ಬ್ಯಾಕ್ ಬರುತ್ತೆ ಮತ್ತೆ. ಸೊ ಇದೇನಾಗುತ್ತಪ್ಪ ಅಂದರೆ ಡೈರೆಕ್ಟ್ಲಿ ಮಾರ್ಜಿನನ್ನು ಸೆಟ್ ಮಾಡ್ತಕ್ಕಂಥದ್ದು. ಅದಾದಮೇಲೆ ಏನಿದೆಪ್ಪ ಅಂದರೆ ಸಾರ್ಟಿಂಗ್ A to Z ಆ್ಯಂಡ್ Z to A ಇದು ಟೇಬಲ್. ಸೊ ಬಂದ ತಕ್ಷಣ ಏನಪ್ಪ ಅಂದರೆ ಇನ್ಸರ್ಟಲ್ಲಿ ಟೇಬಲ್ ಅಂತ ಆಪ್ಷನ್ ಬರುತ್ತೆ ಇಲ್ಲಿ. ಅದು ಬಂದ ತಕ್ಷಣ ನಿಮಗೆ ಸಾರ್ಟಿಂಗ್ ಮತ್ತು ಇದು ಬಾರ್ಡರ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಒನ್ ಏನಿದೆಯಪ್ಪ ಅಂದರೆ ಇಲ್ಲಿ ನಾವೊಂದು ಇಲ್ಲಿ ನೋಡಿ ಪ್ಯಾರಾಗ್ರಾಫ್ ಆಪ್ಷನ್ ಇದೆ. ಈ ಪ್ಯಾರಾಗ್ರಾಫ್ ಆಪ್ಷನ್ ಇದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಬಂದುಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಈ ಪ್ಯಾರಾಗ್ರಾಫ್ ಎಂಡ್ ಆಯಿತು ಅಂದರೆ ಸೊ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ಸಿಂಬಲ್ ಬರುತ್ತೆ. ತಾವೇನಾದರೂ ಈ ಸಿಂಬಲನ್ನು ಡಿಲೀಟ್ ಮಾಡ್ಬೇಕಂದ್ರೆ ಸೊ ಅಂದರೆ ಡಿಲೀಟ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಸೊ ನೋಡಿ ಲಾಸ್ಟಿಗೆ ಏನಾಗುತ್ತಪ್ಪ ಅಂದರೆ ಒಂದು ಪ್ಯಾರಾಗ್ರಾಫ್ ಉಳಿಯುತ್ತೆ ಒಂದು ಆಪ್ಷನ್. ರೈಟ್ ಸಿಂಬಲ್ ಕಂಟಿನ್ಯೂಸ್ ಆಗಿ ಇರುತ್ತೆ. ಇಲ್ಲ ಸರ್ ನಮಗಿದು ಸಿಂಬಲ್ ಬೇಡ ಆಗಿದೆ ನನಗೆ ತೆಗೆಯೋದಿದ್ರೆ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಆ್ಯಕ್ಟಿವೇಟ್ ಮಾಡಿದ್ದನ್ನು ಏನು ಮಾಡಬೇಕಪ್ಪ ಅಂದರೆ ಮತ್ತೆ ಡಿಆಕ್ಟಿವೇಟ್ ಮಾಡಬೇಕು. ಸೊ ಡಿಆಕ್ಟಿವೇಟ್ ಮಾಡಿದ್ರೆ ಅಂದರೆ ಮತ್ತೆ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ ಆಗಿ ಅದು ಹೋಗ್ಬಿಡುತ್ತೆ ಪ್ಯಾರಾಗ್ರಾಫ್ ಸಿಂಬಾಲು. ಎಲ್ಲಿ ಪ್ಯಾರಾಗ್ರಾಫ್ ಎಂಡ್ ಆಗಿದೆ ಅಲ್ಲಿ ಏನಾಗುತ್ತಪ್ಪ ಅಂದರೆ ಸೊ ಈ ಸಿಂಬಲ್ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಇಲ್ಲಿ ಕೆಳಗಡೆ ಏನಪ್ಪ ಅಂದರೆ ಇದು ಕಲರ್ ಆಪ್ಷನ್ ಇದೆ. ಕಲರಲ್ಲಿ ಏನಿದೆಯಪ್ಪ ಅಂದರೆ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಮಾಡ್ಕೊಂಡ್ಬಿಟ್ಟು ಏನಪ್ಪ ಅಂದರೆ ಕಲರ್ ಕೊಡ್ತೇನೆ. ಸೊ ಜಸ್ಟ್ ಕ್ಲಿಕ್ ಮಾಡಿ ನೋಡಿ. ಸೊ ತಮಗೆ ಯಾವ ಕಲರ್ ಬೇಕಾಗಿದೆ ಬ್ಯಾಕ್ಗ್ರೌಂಡ್ ಕಲರನ್ನು ತೊಗೋಬಹುದು. ಈಗ ನೋಡಿ ಇದನ್ನು ಕಲರ್ ಕೊಟ್ಟಿದ್ದೀನಿ ನಾನು, ಆದರೆ ಇದು ಪ್ರಿಂಟ್ ಪ್ರಿವ್ಯೂಲ್ಲಿ ಚೆಕ್ ಮಾಡಬೇಕು. ಸೊ ಅಂದರೆ ಇದು ಪೇಜ್ ನಾನು ಪ್ರಿಂಟ್ ಮಾಡಿದ ತಕ್ಷಣ ಬರುತ್ತಾ ಅಥವಾ ಬರಂಗಿಲ್ಲ ಅಂತೇಳಿ ಪ್ರಿಂಟ್ ವಿತ್ ಪ್ರಿವ್ಯೂ ಆಪ್ಷನ್ ತೊಗೊಳ್ಳಿ. ನೋಡಿ ಬರ್ತಾ ಇದೆ, ಓಕೆ. ಸೊ ನೋ ಪ್ರಾಬ್ಲಮ್. ಅಂದರೆ ಏನಪ್ಪ ಅಂದರೆ ತಮ್ಮ ಹತ್ರ ಕಲರ್ ಪ್ರಿಂಟರ್ ಇದ್ದರೆ ಬ್ಯಾಕ್ಗ್ರೌಂಡಲ್ಲಿ ತಾವು ಈ ಕಲರನ್ನು ಏನು ಮಾಡ್ಬೋದಪ್ಪ ಅಂದರೆ ಇನ್ಸರ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಇದು ಬಾರ್ಡರ್ ಇದೆ. ಸೊ ಆಲ್ರೆಡಿ ನಾನು ಹೇಳಿದೆ ನಿಮಗೆ ಇನ್ಸರ್ಟಲ್ಲಿ ಟೇಬಲ್ ಬಂದ ತಕ್ಷಣ ಇದೇನಪ್ಪ ಅಂದರೆ ಈ ಆಪ್ಷನ್ ಬಗ್ಗೆ ಮತ್ತೆ ಹೇಳ್ತೀನಿ ಅಂತ ಹೇಳಿ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ನಮಗೆ ಸ್ಟೈಲ್ಸ್ ಡೈಲಾಗ್ ಬಾಕ್ಸ್ ಇದೆ. ಸೊ ಈ ಸ್ಟೈಲ್ಸ್ ಡೈಲಾಗ್ ಬಾಕ್ಸ್ ಎದಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಆಲ್ರೆಡಿ ಏನು ಮಾಡಿದಾರಪ್ಪ ಅಂದರೆ ಇಲ್ಲಿ ಸ್ಟೈಲ್ಗಳನ್ನು ಸೆಟ್ ಮಾಡಿದ್ದಾರೆ. ಸೊ ಸೆಟ್ ಮಾಡಿದ್ದಾರೆ ಅದು ನೀವು ಯಾವ ಸ್ಟೈಲನ್ನು ತೊಗೋತೀರಿ ಆ ಸ್ಟೈಲಲ್ಲಿ ಏನಾಗುತ್ತಪ್ಪ ಅಂದರೆ ಇಟ್ ಶುಡ್ ಬಿ ಚೇಂಜ್. ಏನಾಗುತ್ತಪ್ಪ ಅಂದರೆ ಇದು ಸ್ಟೈಲ್ ಚೇಂಜ್ ಆಗುತ್ತೆ. ಸೊ ಅದಾದಮೇಲೆ ಇನ್ನೊಂದಿದೆ ಏನಪ್ಪ ಅಂದರೆ ಇದು ಸ್ಟೈಲ್ಸ್ ಮೇನ್ ಯೂಸ್ ಆಗೋದು ಎಲ್ಲಾಗುತ್ತಪ್ಪ ಅಂದರೆ ರೆಫರೆನ್ಸ್ ಟ್ಯಾಬಲ್ಲಿ ಯೂಸ್ ಆಗುತ್ತೆ. ಇದು ರೆಫರೆನ್ಸ್ ಟ್ಯಾಬ್ ಬಂದಮೇಲೆ ಮತ್ತೆ ಈ ಸ್ಟೈಲ್ಸ್ ಬಗ್ಗೆ ಇನ್ ಡೀಟೇಲ್ ಒಳಗಡೆ ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ತಗೊಳ್ಳಿ. ಸೊ ಅದಾದಮೇಲೆ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ಕ್ಲಿಯರ್ ಫಾರ್ಮೆಟಿಂಗ್. ಕ್ಲಿಯರ್ ಫಾರ್ಮೆಟಿಂಗ್ ಅಂದ ತಕ್ಷಣ ಏನಾಗುತ್ತಪ್ಪ ಅಂದರೆ ಸೊ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇಲ್ಲೇ ಫಾಂಟ್ ಡೈಲಾಗ್ ಬಾಕ್ಸಲ್ಲಿ ಇತ್ತು ಕ್ಲಿಯರ್ ಫಾರ್ಮೆಟಿಂಗ್ ಅಂತೇಳಿ. ಸೊ ಕ್ಲಿಕ್ ಮಾಡಿದರೆ ಸೊ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಏನಾಗುತ್ತಪ್ಪ ಅಂದರೆ ಮೊದಲಿಂದು ಯಥಾಸ್ಥಿತಿಗೆ ಹೋಗ್ಬಿಡುತ್ತೆ.
ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಚೇಂಜ್ ಸ್ಟೈಲ್. ಮತ್ತು ಇದು ಆಲ್ರೆಡಿ ಏನಿದಾವಪ್ಪ ಅಂದರೆ ಸೊ ಇಲ್ಲಿ ರೆಡಿಮೇಡ್ ಸ್ಟೈಲ್ಗಳು ಅದಾವೆ, ತಮಗೆ ಯಾವ ಸ್ಟೈಲ್ ಬೇಕಾಗಿದೆ ಆ ಸ್ಟೈಲನ್ನು ತಾವು ತಗೋಬಹುದು. ಮತ್ತು ಸೇಮ್ ಪ್ರೊಸೀಜರ್ ಇದ್ರ ಥರನೇ ಏನಿದೆಯಪ್ಪ ಅಂದ್ರೆ ಇದು ಕೂಡ ಏನಾಗುತ್ತಪ್ಪ ಅಂದರೆ ಸ್ಟೈಲ್ ಚೇಂಜ್ ಆಗುತ್ತೆ. ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದಾರೆ, ತಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ಮೇಲೆ ಏನು ಮಾಡ್ಬೋದಪ್ಪ ಅಂದರೆ ತಗೋಬಹುದು. ಇಷ್ಟು ವೆರೈಟೀಸ್ ಆಫ್ ಸ್ಟೈಲ್ಸ್ ಅದಾವೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಅದಾದಮೇಲೆ ಎಡಿಟಿಂಗ್. ಲಾಸ್ಟ್ ಕ್ಲಾಸಲ್ಲಿ ತಮ್ಗೆ ಏನು ಹೇಳಿದ್ದಪ್ಪ ಅಂದರೆ ಇದರ ಬಗ್ಗೆ ಫಾರ್ಮೆಟಿಂಗ್ ಬಗ್ಗೆ ಹೇಳಿದ್ದೆ. ಫಾರ್ಮೆಟಿಂಗ್ ಅಂದರೆ ಅಂತ ಏನು ಹೇಳಿದ್ದೆ, ಬೋಲ್ಡ್, ಇಟಾಲಿಕ, ಅಂಡರ್ಲೈನ್ ಮತ್ತು ಕಲರ್ ಕೊಡ್ತಕ್ಕಂಥದ್ದು. ಸೊ ಮತ್ತೇನಪ್ಪ ಅಂದರೆ ಫಾಂಟ್ ಸೈಜನ್ನು ಬಿಗ್ಗರ್ ಮಾಡ್ತಕ್ಕಂಥದ್ದು, ಸ್ಮಾಲರ್ ಮಾಡ್ತಕ್ಕಂಥದ್ದು, ಅದಕ್ಕೆ ಏನಂತ ಕರಿತೀವಪ್ಪ ಅಂದರೆ ನಾವು ಫಾರ್ಮೆಟಿಂಗ್ ಅಂತ ಹೇಳಿದ್ದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಎಡಿಟಿಂಗ್ ಅಂದರೆ ಏನಪ್ಪ ಅಂದರೆ ಸೊ ನೋಡಿ, ಸೊ ಒಂದು ನಮ್ಮದು ಲೆಟರಲ್ಲಿ ಅಥವಾ ಏನಿದೆಯಪ್ಪ ಅಂದರೆ ನಮ್ಮದು ನೋಟ್ಸಲ್ಲಿ ಒಂದು ಟೆಕ್ಸ್ಟ್, ಒಂದು ಪ್ಯಾರಾಗ್ರಾಫು, ಒಂದು ಪೇಜ್ ಅಥವಾ ಮೋರ್ ದೆನ್ ಒನ್ ಪೇಜ್ ಅನ್ನು ನಾನು ಆ್ಯಡ್ ಮಾಡೋದು ಮತ್ತು ಡಿಲೀಟ್ ಮಾಡೋದಕ್ಕೆ ನಾವು ಎಡಿಟಿಂಗ್ ಅಂತ ಕರಿತೀವಿ. ಸೊ ಏನಪ್ಪ ಅಂದರೆ ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ಒನ್ ಟೆಕ್ಸ್ಟ್, ಒನ್ ಪ್ಯಾರಾಗ್ರಾಫ್ ಆರ್ ಒನ್ ಪೇಜ್ ಆರ್ ಎಕ್ಸೆಟ್ರಾ ಪೇಜಸ್ ಅದನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಇದರಲ್ಲಿ ಆ್ಯಡ್ ಮಾಡಬಹುದು. ಅದಕ್ಕೇನಪ್ಪ ಅಂದರೆ ಆ್ಯಡ್ ಮಾಡಿದ್ವಿ ಅಂದರೆ ಏನಂತ ಕರಿತೀವಪ್ಪ ಅಂದರೆ ಅದಕ್ಕೆ ಎಡಿಟಿಂಗ್ ಅಂತೇಳಿ ಕರಿತೀವಿ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ನಮಗೆ ಫೈಂಡ್ ಆಪ್ಷನ್. ಫೈಂಡ್ ಅಂದರೆ ಏನಪ್ಪ ಅಂದರೆ ಹುಡುಕುವುದು. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಫೈಂಡ್ ಆಪ್ಷನ್ ಮೇಲೆ ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಇಲ್ಲಿ ನಮಗೆ ಸೊ ಈ ಕಡೆ ತೋರಿಸ್ತಾ ಇದೆ ಫೈಂಡ್ ಮಾಡಿ. ಏನು ಫೈಂಡ್ ಮಾಡಬೇಕಪ್ಪ ಅಂದರೆ ದ ಅನ್ನು ಫೈಂಡ್ ಮಾಡಬೇಕು. ಎಲ್ಲೆಲ್ಲಿ ದ ಇದೆ ಅಲ್ಲಿ ಎಲ್ಲ ಕಡೆ ಏನು ಮಾಡ್ತಾ ಇದೆಯಪ್ಪ ಅಂದರೆ ನಮಗೆ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಫೈಂಡ್ ಅಂದರೆ ಏನಪ್ಪ ಅಂದರೆ ಹುಡುಕೋದು. ಸಪೋಸ್ ಯಾರ್ದಾದ್ರೂ ಸೊ ನೇಮ್ ಹುಡ್ಕೋದಿದೆ ಅಥವಾ ಮತ್ತೆ ಏನಾದರೂ ಬೇರೆ ಊರು ಹೆಸರಿದೆ ಅಥವಾ ಪ್ಲೇಸ್ ಇದೆ ಅಂತ ಏನಾದರೂ ನಿಮ್ಮ ಲೆಟ್ರಲ್ಲಿ ಇತ್ತಪ್ಪ ಅಂದರೆ ಅದನ್ನು ತಾವು ಏನು ಮಾಡ್ಬೋದಪ್ಪ ಇಲ್ಲಿ ಸರ್ಚ್ ಮಾಡ್ಬೋದು. ಫೈಂಡ್ ಅಂದರೆ ಏನಪ್ಪ ಅಂದರೆ ಹುಡುಕುವುದು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ರಿಪ್ಲೇಸ್ ಇದೆ. ಅಂದರೆ ಈಗ ದ ಅಂತ ನಾನು ಎಲ್ಲೆಲ್ಲಿದೆ ಅಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಕಂಪ್ಯೂಟರ್ ಅಂತಕ್ಕಂಥ ವರ್ಡನ್ನು ಹಾಕ್ತೀನಿ. ಜಸ್ಟ್ ಏನಪ್ಪ ಅಂದರೆ ಕ್ಲಿಕ್ ಮಾಡ್ತೀನಿ, ಈ ರೀತಿ ರಿಪ್ಲೇಸ್ ಮಾಡ್ತೀನಿ. ಒಂದು ರಿಪ್ಲೇಸ್ ಮಾಡಿದರೆ ಒಂದೊಂದು ಟೈಮ್ ಆಗುತ್ತೆ. ರಿಪ್ಲೇಸ್ ಆಲ್ ಅಂದರೆ ಅಟ್ ಅ ಟೈಮ್ ಏನು ಮಾಡುತ್ತಪ್ಪ ಅಂದರೆ ಎಷ್ಟು ಪ್ಲೇಸಲ್ಲಿ ಅದು ರಿಪ್ಲೇಸ್ ಮಾಡಿದೆ ಅಂತಕ್ಕಂಥದ್ದನ್ನು ತಮಗೆ ತೋರಿಸುತ್ತೆ. ಟೋಟಲ್ 19 ಪ್ಲೇಸಲ್ಲಿ ಏನು ಮಾಡಿದೆಯಪ್ಪ ಅಂದರೆ ಇದು ರಿಪ್ಲೇಸ್. ಓಕೆ ಅಂದ್ಬಿಟ್ಟು ಕ್ಲೋಸ್ ಮಾಡಿ. ಈಗೇನಪ್ಪ ಅಂದರೆ ಜಸ್ಟ್ ಮತ್ತೆ ಫೈಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಈಗ ಕಂಪ್ಯೂಟರ್ ಅಂತ ತಗೋತೀನಿ. ಅಲ್ಲಿ ಫೈಂಡ್ ಅಂತೀನಿ, ಎಲ್ಲೆಲ್ಲಿ ಕಂಪ್ಯೂಟರ್ ಇದೆ ಅಲ್ಲೆಲ್ಲ ಕಡೆ ಏನು ಮಾಡುತ್ತಪ್ಪ ಅಂದರೆ ಇದು ಫೈಂಡ್ ಮಾಡುತ್ತೆ. ಮತ್ತು ನನಗೆ ಏನಾದರೂ ರಿಪ್ಲೇಸ್ ಮಾಡೋದಿದ್ದರೆ ಸೊ ಏನು ಮಾಡಬೇಕಪ್ಪ ಅಂದರೆ ನಾವು ಸೊ ಜಸ್ಟ್ ಗೋ ಟು ರಿಪ್ಲೇಸ್ ಆಪ್ಷನ್. ಮೇಲ್ಗಡೆ ಏನಿದೆಯಪ್ಪ ಅಂದರೆ ಫೈಂಡ್ ವಾಟ್ ಕಂಪ್ಯೂಟರ್ ಇದೆ. ಸೊ ಅದನ್ನು ತೆಗೆದುಬಿಟ್ಟು ಏನಾಗ್ತೀನಪ್ಪ ಅಂದರೆ ಮತ್ತೆ ದ ಅಂತಕ್ಕಂಥ ವರ್ಡನ್ನು ಸೊ ರಿಪ್ಲೇಸ್ ಮಾಡ್ತೀನಿ. ಜಸ್ಟ್ ರಿಪ್ಲೇಸ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತಾ ಇದೆಯಪ್ಪ ಅಂದರೆ ಇದು ರಿಪ್ಲೇಸ್ ಆಗ್ತಾ ಇದೆ. ರಿಪ್ಲೇಸ್ ಆಲ್ ಅಂದರೆ ಎಟ್ ಅ ಟೈಮ್ ಏನಾಗುತ್ತಪ್ಪ ಅಂದರೆ ರಿಪ್ಲೇಸ್ ಆಗುತ್ತೆ. ಎಲ್ಲಿ ದ ಇತ್ತು ಕಂಪ್ಯೂಟರ್ ಇತ್ತು ಅಲ್ಲೆಲ್ಲ ಕಡೆ ಏನಾಯ್ತಪ್ಪ ಅಂದರೆ ನಮಗೆ ದ ಅಂತಕ್ಕಂಥದ್ದು ವರ್ಡ್ ಬಂದಿದೆ. ಸೊ ಇದೇನಪ್ಪ ಅಂದರೆ ನಮ್ಮದು ರಿಪ್ಲೇಸ್ ಅಂತಕ್ಕಂಥದ್ದು. ಸೊ ಮತ್ತೆ ಇಲ್ಲೇ ಏನಿದೆಯಪ್ಪ ಅಂದರೆ ನಾವೊಂದು ಗೋ ಟು ಅಂತಕ್ಕಂಥ ಆಪ್ಷನ್ ಇದೆ. ಸೊ ಫಸ್ಟಿಗೆ ನೋಡಿ ಪೇಜ್ ಇದೆ. ಸೊ ಪೇಜ್ ಅಂದರೆ ಏನಪ್ಪ ಅಂದರೆ ಈಗ ಸೊ ಈ ಪ್ರೆಸೆಂಟ್ ನನ್ನ ಹತ್ರ ಎಷ್ಟು ಪೇಜ್ ಅದಾವಪ್ಪ ಅಂದರೆ 1 ಪೇಜ್ ಇದೆ. ಎಷ್ಟಿದೆ ಇಲ್ಲಿ 1 ಪೇಜ್ ಇದೆ. ಈಗ ಮೋರ್ ದೆನ್ ಏನಪ್ಪ ಅಂದರೆ ಒಂದು 100 ಪೇಜ್ 200 ಪೇಜ್ ತಮ್ಮ ಫೈಲಲ್ಲಿ ಇದ್ದು ಅಂದರೆ ಸೊ ಅಂಥ ಮೂಮೆಂಟಲ್ಲಿ ನನಗೆ ಅಟ್ ಅ ಟೈಮ್ ಏನು ಮಾಡೋದಿದೆಯಪ್ಪ ಅಂದರೆ ಸೊ ಒಂದು 10th ಪೇಜಿಗೂ ಅಥವಾ ಏನಪ್ಪ ಅಂದರೆ 11th ಪೇಜಿಗೂ ಅಥವಾ ಏನಪ್ಪ ಅಂದರೆ 100th ಪೇಜಿಗೂ ಹೋಗೋದಿದ್ರೆ ಸೊ ಅಂಥ ಮೂಮೆಂಟಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಓಟೋ ಆಪ್ಷನ್ ಯೂಸ್ ಆಗುತ್ತೆ. ನೋಡಿ ಈಗ ಎಷ್ಟಾಗಿದೆಯಪ್ಪ ಅಂದರೆ ಇದು 23 ಸೊ ಪೇಜಸ್. ಟೋಟಲ್ ಪೇಜಸ್ ಶುಡ್ ಬಿ 23. ಈಗ ನನಗೆ ಏನು ಮಾಡೋದಿದೆಯಪ್ಪ ಅಂದರೆ ಫಸ್ಟ್ ಪೇಜಿಗೆ ಹೋಗೋದಿದೆ. ಸೊ ಈಗ ಓಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ 1 ಅಂತ ಟೈಪ್ ಮಾಡಿದ್ಮೇಲೆ ಗೋ ಟು ಅಂತ ಕ್ಲಿಕ್ ಮಾಡಿ. ಅವಾಗ ಏನಾಗುತ್ತಪ್ಪ ಅಂದರೆ ಇದು ಸೊ ಗೋ ಟು ಅಂತಕ್ಕಂಥದ್ದು ಆಪ್ಷನ್ ಏನಾಗುತ್ತಪ್ಪ ಅಂದರೆ ಇಲ್ಲಿ ಸೊ ಫಸ್ಟ್ ಪೇಜಲ್ಲಿ ಬರುತ್ತೆ. ಅದನ್ನು ಸ್ಟೇಟಸ್ ಬಾರಲ್ಲಿ ತಮಗೆ ಡಿಸ್ಪ್ಲೇ ಮಾಡುತ್ತೆ. ತಮ್ಮ ಕರ್ಸರ್ ಯಾವ ಪ್ಲೇಸಲ್ಲಿದೆ ಮತ್ತು ಟೋಟಲ್ ಎಷ್ಟು ಪೇಜಸ್ ಅದಾವ ಅಂತಕ್ಕಂಥದ್ದು. ಎಷ್ಟಿದಾವಪ್ಪ ಅಂದರೆ ಟೋಟಲ್ ಪೇಜಸ್ 23 ಇದ್ದಾವೆ. ನಮ್ಮ ಕರ್ಸರ್ ಫಸ್ಟ್ ಪೇಜಲ್ಲಿ ಇದೆ. ಇದೇ ನನಗೆ 10th ಪೇಜಿಗೆ ಹೋಗೋದಿದ್ರೆ ಏನು ಮಾಡಬೇಕಪ್ಪ ಅಂದರೆ ಮತ್ತೆ ಗೋ ಟು ಅಂತ ಕ್ಲಿಕ್ ಮಾಡಿಬಿಟ್ಟು 10 ಅಂತ ಟೈಪ್ ಮಾಡಿ. ಸೊ 10 ಅಂತ ಟೈಪ್ ಮಾಡಿದ್ಮೇಲೆ ಗೋ ಟು ಅಂತ ಕ್ಲಿಕ್ ಮಾಡ್ಬೇಕು. ಏನಾಗುತ್ತಪ್ಪ ಅಂದರೆ ಇದು ಇಟ್ ವಿಲ್ ಗೋಸ್ ಟು 10th ಪೇಜ್. ಸೊ 10th ಪೇಜಿಗೆ ಏನಾಗುತ್ತಪ್ಪ ಅಂದರೆ ಸೊ ನಮ್ಮದು ಕರ್ಸರ್ ಏನಾಗುತ್ತಪ್ಪ ಅಂದರೆ ಹೋಗ್ಬಿಡುತ್ತೆ. ಕನ್ಫರ್ಮೇಷನ್ ಸಲುವಾಗಿ ಕ್ಲಿಕ್ ಮಾಡಿ ಇಲ್ಲಿ ಸ್ಟೇಟಸ್ ಬಾರಲ್ಲಿ ನಮಗೆ ಡಿಸ್ಪ್ಲೇ ಮಾಡುತ್ತೆ ಅಥವಾ ವರ್ಟಿಕಲ್ ಸ್ಕ್ರೋಲ್ ಬಾರಲ್ಲಿ ಕೂಡ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಇದು ಕೂಡ ಡಿಸ್ಪ್ಲೇ ಮಾಡುತ್ತೆ. ಸೊ ಇದೇನಪ್ಪ ಅಂದರೆ ನಮಗೆ ಗೋ ಟು ಆಪ್ಷನಲ್ಲಿ ಒಂದು ಪೇಜ್. ಅದೇ ರೀತಿ ಸೆಕ್ಷನ್ ಇದೆ, ಲೈನ್ ನಂಬರ್, ಬುಕ್ ಮಾರ್ಕ್, ಕಮೆಂಟ್. ಸೊ ಇವೆಲ್ಲ ಇನ್ಸರ್ಟ್ ಆಪ್ಷನಲ್ಲಿ ಬರ್ತವೆ ಸ್ವಲ್ಪ ಅಥವಾ ಬೇರೆ ಟ್ಯಾಬಲ್ಲಿ ಬರ್ತವೆ. ಬುಕ್ ಮಾರ್ಕ್, ಕಮೆಂಟ್, ಫುಟ್ ನೋಟ, ಎಂಡ್ ನೋಟ.
ಸೊ ಕೆಲವೊಂದು ಏನಪ್ಪ ಅಂದರೆ ಇನ್ಸರ್ಟಲ್ಲಿ ಕೆಲವೊಂದು ರೆಫರೆನ್ಸಲ್ಲಿ ರಿವ್ಯೂವಲ್ಲಿ ಬರ್ತವೆ ಅಷ್ಟು. ಪೇಜ್ ನಂಬರ್ ತಾವು ಯಾವ ರೀತಿ ಹೋಗಿದ್ದೀರಾ ಅದೇ ರೀತಿ ಏನಪ್ಪ ಅಂದರೆ ಬುಕ್ ಮಾರ್ಕ್ ಇದ್ದರೆ ಟು ಬುಕ್ ಮಾರ್ಕ್ ನಂಬರನ್ನು ಎಂಟ್ರಿ ಮಾಡಬೇಕು. ಕಮೆಂಟ್ ಇದ್ದರೆ ಕಮೆಂಟನ್ನು ಆ್ಯಡ್ ಮಾಡಬೇಕಲ್ಲಿ. ಫುಟ್ ನೋಟ್ ಇದ್ದರೆ ಫುಟ್ ನೋಟು, ಎಂಡ್ ನೋಟ್ ಇದ್ದರೆ ಎಂಡ್ ನೋಟನ್ನು. ಸೊ ಲೈನ್ ನಂಬರ್ 1 ತೋರಿಸ್ತೀನಿ ನೋಡಿ. ಫಸ್ಟ್ ಲೈನ್ ಟು ಅಂದರೆ ಏನಾಗುತ್ತಪ್ಪ ಅಂದರೆ ಕರ್ಸರ್ ವಿಲ್ ಕಮ್ ಫಾರ್ ದ ಫಸ್ಟ್ ಲೈನ್. ಅದೇ ನಾನು ಏನು ಮಾಡ್ತೀನಪ್ಪ ಅಂದರೆ ಈಗ 10th ಲೈನ್, ಕ್ಲಿಕ್ ಆನ್ 10th ಲೈನ್ ಆ್ಯಂಡ್ ಟು. ಅವಾಗ ಏನಾಗುತ್ತಪ್ಪ ಅಂದರೆ ಕರ್ಸರ್ ಶುಡ್ ಬಿ ಇನ್ 10th ಲೈನ್ ನೋಡಿ. ಸೊ ಬಂದಿದ್ದೇನಾ ಇಲ್ಲ 1. ಸೊ ಇದು ಕೂಡ ಹಿಡಿಯುತ್ತೆ ಅಂದರೆ ಗ್ಯಾಪ್ ಏನಿದೆ ಅಲ್ಲ 2 3 4 5 6. ಸೊ ಅಂದರೆ ಏನಾಗಿದೆಪ್ಪ ಅಂದರೆ ಸ್ಪೇಸನ್ನು ಬಿಟ್ಟಿದೆ ಇದು ಒಂದು ಪ್ಯಾರಾಗ್ರಾಫ್ ಆದಮೇಲೆ. ಸೊ ಸಮ್ ಟೈಮ್ ಕ್ಯಾಲ್ಕುಲೇಟ್ ಮಾಡುತ್ತೆ, ಸಮ್ ಟೈಮ್ ಏನಪ್ಪ ಅಂದರೆ ಇದು ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ಸೊ ಏನಾಗಿದೆಯಪ್ಪ ಅಂದರೆ ನೋಡಿ ಡೈರೆಕ್ಟ್ಲಿ 1 2 3 4 5 6 7 8 9. ಸೊ ಇದು ಲೈನ್ ಬಂದುಬಿಟ್ಟು 10. ಸೊ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ ಟು ಅಂತೇಳಿ. ಸಪೋಸ್ ತಮ್ಗೆ ಏನಾದರೂ 100th ಲೈನಿಗೆ ಹೋಗೋದಿದ್ರೆ 100 ಅಂತ ಟೈಪ್ ಮಾಡಿ ಟು ಅನ್ನಿ. ಸೊ ಅವಾಗ ಏನಾಗುತ್ತಪ್ಪ ಅಂದರೆ ಕರ್ಸರ್ ಆ ಲೈನಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಅದೇ ರೀತಿ ಇವು ಡಿಫ್ರೆಂಟ್ ಬಂದ ಮೇಲೆ ತಮ್ಗೆ ಏನಾಗುತ್ತಪ್ಪ ಅಂದರೆ ಸೊ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಸೆಲೆಕ್ಟ್ ಇದೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂದರೆ ಏನಾಗುತ್ತಪ್ಪ ಅಂದರೆ ಪೂರ್ತಿ ಸೆಲೆಕ್ಟ್ ಮಾಡುತ್ತೆ. ಸೊ ಏನಾಗುತ್ತಪ್ಪ ಅಂದರೆ ಇದು ಪೂರ್ತಿ ಸೆಲೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಯಪ್ಪ ಅಂದರೆ ಸೆಲೆಕ್ಟ್ ಆಬ್ಜೆಕ್ಟ್ ಇದೆ. ಸೊ ಸೆಲೆಕ್ಟ್ ಆಬ್ಜೆಕ್ಟ್ ಅಂದರೆ ಏನಪ್ಪ ಅಂದರೆ ಸಪೋಸ್ ನಾನು ಇನ್ಸರ್ಟಲ್ಲಿ ಶೇಪ್ಗಳನ್ನು ಹಾಕಿದರೆ ಅವಾಗ ಏನು ಮಾಡುತ್ತಪ್ಪ ಅಂದರೆ ಅದು ಟೆಕ್ಸ್ಟನ್ನು ಬಿಟ್ಟು ಬರೀ ಇದು ಶೇಪನ್ನು ಮಾತ್ರ ಸೆಲೆಕ್ಟ್ ಮಾಡುತ್ತೆ. ಅದು ಇನ್ಸರ್ಟ್ ಆಪ್ಷನ್ ಬಂದ ತಕ್ಷಣ ತಮಗೆ ಇದು ಮತ್ತೆ ಆಬ್ಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಇಲ್ಲೇ ಇಲ್ಲಾಂದರೆ ಕನ್ಫರ್ಮೇಷನ್ ಇನ್ಸರ್ಟಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನಾನು ಶೇಪನ್ನು ತೊಗೋತಾ ಇದ್ದೀನಿ. 1-2 ಶೇಪ್ಗಳನ್ನು ಹಾಕ್ತೀನಿ. ಸೊ ಮತ್ತೆ ಬೇರೆ ಶೇಪ್ ತೊಗೋತೀನಿ. ಸೊ ಇಲ್ಲಿ ಮತ್ತೆ ಏನಪ್ಪ ಅಂದರೆ ಡಾಟಾ ಕೂಡ ತೊಗೋತೀನಿ. ಸೊ ಈಗೇನಾಗಿದೆಯಪ್ಪ ಅಂದರೆ ಶೇಪನ್ನು ತೊಗೊಂಡಿದ್ದೀನಿ. ಸೊ ಈಗ ನಾನು ಸೆಲೆಕ್ಟ್ ಏನಿದೆಯಪ್ಪ ಅಂದರೆ ಫಸ್ಟ್ ಒನ್ ಆಲ್ ಅಂದರೆ ಏನಾಗುತ್ತಪ್ಪ ಅಂದರೆ ಪೂರ್ತಿನೇ ಸೆಲೆಕ್ಟ್ ಮಾಡುತ್ತೆ. ಸೆಲೆಕ್ಟ್ ಆಬ್ಜೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಬರೀ ಶೇಪ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡುತ್ತೆ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡಬೇಕಂದ್ರೆ ನೋಡಿ ಕ್ಲಿಕ್ ಮಾಡ್ತಾ ಇದ್ದೀನಿ, ಆದರೂ ಕೂಡ ಸೆಲೆಕ್ಟ್ ಆಗ್ತಾ ಇಲ್ಲ. ಸೊ ಅದನ್ನು ಬಿಟ್ಬಿಟ್ಟು ಇದನ್ನು ಡಿಆಕ್ಟಿವೇಟ್ ಮಾಡಿದರೆ ಅವಾಗ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ ಟೆಕ್ಸ್ಟ್. ಸೊ ಸೆಲೆಕ್ಟ್ ಆಬ್ಜೆಕ್ಟ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಓನ್ಲಿ ಶೇಪ್ಸ್. ಸೊ ಶೇಪ್ಗಳನ್ನು ಮಾತ್ರ ನಾವು ಏನು ಮಾಡ್ಬೋದಪ್ಪ ಅಂದರೆ ಸೆಲೆಕ್ಟ್ ಮಾಡಬಹುದು. ಸೊ ನೋಡಿ ಮತ್ತೆ ಇದನ್ನು ಈಗ ಏನಾಯ್ತಪ್ಪ ಅಂದರೆ ಸೆಲೆಕ್ಟ್ ಆಲ್ ಟೆಕ್ಸ್ಟ್ ವಿತ್ ಸಿಮಿಲರ್ ಫಾರ್ಮ್ಯಾಟಿಂಗ್ ಅಂದರೆ ಇದನ್ನು ಸೊ ಸಿಮಿಲರ್ ಫಾರ್ಮ್ಯಾಟಿಂಗ್ ಏನಿದೆ ಸೊ ಇದು ಡಿಆಕ್ಟಿವೇಟ್ ಆಗಿದೆ ಆಟೋಮೆಟಿಕ್ಕಾಗಿ. ಜಸ್ಟ್ ಹೊರಗಡೆ ಕ್ಲಿಕ್ ಮಾಡ್ತೀನಿ ಅಥವಾ ಅದನ್ನೇ ಡಿಆಕ್ಟಿವೇಟ್ ಮಾಡಿಬಿಡ್ತೇನೆ. ಸೊ ಈಗ ಏನು ಮಾಡಿಯಪ್ಪ ಅಂದರೆ ಇದು ಆಕ್ಟಿವೇಟ್ ಆಗಿದೆ. ಎಲ್ಲಿ ಟೆಕ್ಸ್ಟ್ ಇದೆ ಅಥವಾ ಏನಪ್ಪ ಅಂದರೆ ಡಾಟಾ ಇದೆ ಅದು ಪೂರ್ತಿ ಸೆಲೆಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಒಂದು ಸೆಲೆಕ್ಷನ್ ಪೇನ್ ಅಂತ ಇದೆ. ಸೊ ಟೋಟಲಿ ನಿಮ್ಮ ಪೇಜಲ್ಲಿ ಏನೇನಿದೆ ಸೊ ನೀವು ಏನೇನು ಸೆಲೆಕ್ಟ್ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಏನು ಮಾಡ್ತಾ ಇದೆಯಪ್ಪ ಅಂದರೆ ಇದು ತೋರಿಸ್ತಾ ಇದೆ. ಸೊ ಏನಪ್ಪ ಅಂದರೆ ಇಟ್ ಈಸ್ ಅಬೌಟ್ ಎಡಿಟಿಂಗ್. ಕ್ಲೋಸ್ ಮಾಡಿಬಿಡಿ ಮತ್ತು ಎಡಿಟಿಂಗ್ ಡೈಲಾಗ್ ಬಾಕ್ಸ್. ಸೊ ಟುಡೇ ಕ್ಲಾಸಲ್ಲಿ ಏನಪ್ಪ ಅಂದರೆ ತಮಗೆ ಒಂದು ಪ್ಯಾರಾಗ್ರಾಫ್, ಸ್ಟೈಲ್ಸ್ ಮತ್ತು ಎಡಿಟಿಂಗ್ ಡೈಲಾಗ್ ಬಾಕ್ಸನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.